ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯಂದು ಅನಂತ ಪದ್ಮನಾಭ ಸ್ವಾಮಿಗೆ ಜಗದ್ಗುರುಗಳವರು ವಿಶೇಷವಾದ ಪೂಜೆಯನ್ನು ಮಾಡುತ್ತಾರೆ. ಆ ಪೂಜೆಯ ಅಂಗವಾಗಿ ಪುರೋಹಿತರು ಯಮುನಾ ಪೂಜೆಯನ್ನು ಸಹ ತುಂಗಭದ್ರಾ ನದಿಯಲ್ಲಿ ನೆರವೇರಿಸಿ ಆ ನದಿಯಿಂದ ಉತ್ಸವದಲ್ಲಿ ಕಲಶದಲ್ಲಿ ಆ ಯಮುನಾ ತೀರ್ಥವನ್ನು ಉತ್ಸವದಲ್ಲಿ ತೆಗೆದುಕೊಂಡು ಬಂದು ಗುರುನಿವಾಸದಲ್ಲಿ ಅನಂತ ಪದ್ಮನಾಭ ಕಲಶ ಸ್ಥಾಪನೆಯನ್ನು ಮಾಡುತ್ತಾರೆ. ನಂತರ ಜಗದ್ಗುರುಗಳವರು ಅನಂತ ಪದ್ಮನಾಭ ಸ್ವಾಮಿಗೆ ವಿಶೇಷವಾದ ಪೂಜೆಯನ್ನು ನೆರವೇರಿಸುತ್ತಾರೆ. ಭಾದ್ರಪದ ಶುಕ್ಲ ಪೌರ್ಣಮಿಯಂದು ಉಮಾಮಹೇಶ್ವರ ವ್ರತವೂ ಸಹ ನೆರವೇರಿಸಲಾಗುತ್ತದೆ. ಈ ಉಮಾಮಹೇಶ್ವರ ವ್ರತಾಂಗವಾಗಿ ತುಂಗಾ ನದಿಯಲ್ಲಿ ಗಂಗಾ ಪೂಜೆಯನ್ನು ಮಾಡುತ್ತಾರೆ. ಅಂದರೆ ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಏನೆಂದರೆ, ಆ ಕೃಷ್ಣ ಪರಮಾತ್ಮ ಓಡಾಡಿರುವಂತಹ ಜಾಗ, ಅವನ ಲೀಲೆಗಳೆಲ್ಲ ಯಮುನಾ ತೀರದಲ್ಲಿ ನಡೆದಿದೆ. ಆದ್ದರಿಂದ ಆ ಪರಮಾತ್ಮನಿಗೆ ಪ್ರೀತಿದಾಯಕವಾದಂತಹ ಯಮುನಾ ಪೂಜೆಯನ್ನು ಅನಂತ ವ್ರತಾಂಗವಾಗಿ ಮಾಡಲಾಗುತ್ತೆ. ಹಾಗೆ ಉಮಾಮಹೇಶ್ವರ ವ್ರತದ ಅಂಗವಾಗಿ ಆ ಕಾಶಿ ಕ್ಷೇತ್ರದಲ್ಲಿ ಪ್ರವಹಿಸುವಂತಹ ಆ ಗಂಗಾ ಮಾತೆಯನ್ನು ಸ್ಮರಿಸುತ್ತಾ ಗಂಗಾ ಪೂಜೆಯನ್ನು ಮಾಡುವಂತಹ ಒಂದು ಶುಭ ಸಂಪ್ರದಾಯ ಹಿಂದಿನಿಂದ ಬಂದಿದೆ.